ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಪಾಶ್ಚಿಮಾತ್ಯ ಶಿಕ್ಷಣದ ಕಡೆಗೆ ಹೋಲಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮೂಲ ನೆಲದ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇರೋದು ಸತ್ಯ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಮೈಸೂರಿನ ಒಂದು ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅನ್ನುವಂತ ಒಂದು NGO ಸೊ ಈ ಯುವ ಸಮುದಾಯವನ್ನ ಈ ಜನಪದ ಕಲಾ ಪ್ರಕಾರಗಳ ಕಡೆಗೆ ಕರೆತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಒಂದು ಉದ್ದೇಶದಿಂದ ಮೈಸೂರಿನ ಕಲಾಮಂದಿರದಲ್ಲಿ ಉಚಿತ ರಂಗಭೂಮಿ ಮತ್ತು ಕಲಾ ಪ್ರಕಾರಗಳ ತರಬೇತಿ ಶಿಬಿರದ ಉದ್ಘಾಟನೆಯನ್ನ ಆಯೋಜನೆ ಮಾಡಿದ್ರು. ಬನ್ನಿ ಈ ಒಂದು ಕಾರ್ಯಕ್ರಮ ಯಾವ ತರ ಇತ್ತು, ಮತ್ತೆ ಇಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಮತ್ತೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ವಿದ್ಯಾರ್ಥಿಗಳಿಗೆ ಜನಪದ ಕಲೆಗಳನ್ನ ರಂಗಭೂಮಿಯ ಒಂದು ಗೀಳನ್ನ ಹಚ್ಚಿಸ್ತಕ್ಕಂಥದ್ದು ಅಥವಾ ಅದರಲ್ಲೂ ಅವರು ತೊಡಗಿಸ್ಕೊಳ್ತಕ್ಕಂತ ಒಂದು ವಿಶೇಷವಾದ ಕೆಲಸವನ್ನ ನಮ್ಮ ಗೌತಮ ಟ್ರಸ್ಟ್ ಮಾಡ್ತಾ ಬಂದಿದೆ.